ಕಳೆದ ಎಪಿಸೋಡಲ್ಲಿ ಭಗೀರಥ ಹೆಂಗೆ ತಪಸ್ ಮಾಡಿದ್ದ ಅಂತ ನೋಡಿದ್ವಿ. ಊರ್ಧ್ವಬಾಹು, ಪಂಚತಪ, ಮಾಸಾಹಾರ, ಜಿತೇಂದ್ರನಾಗಿತ್ಕೊಂಡು ತಸ್ಯ ವರ್ಷ ಸಹಸ್ರಾಣಿ ಘೋರೇ ತಪಸ್ಸಿ ತಿಷ್ಠತ. 1000 ವರ್ಷಗಳ ಕಾಲ ತಪಸ್ಸಿಗೆ ನಿಂತ. ಅವನ ತಪಸ್ಸಿಗೆ ಮೆಚ್ಚಿ ಸುಪ್ರೀತೋ ಭಗವಾನ್ ಬ್ರಹ್ಮ ಪ್ರಜಾನಾಂ ಪತಿರೀಶ್ವರ. ಬ್ರಹ್ಮದೇವ ಪ್ರತ್ಯಕ್ಷ ಆದ. ಆಗಿ ತಪಸಾಚ ಸುತಪ್ತೇನ ವರಂವರಯ ಸುವ್ರತ. ಯಾವ ವರಕ್ಕೋಸ್ಕರ ಈ ಘೋರ ತಪಸ್ ಮಾಡ್ತಾ ಇದೆಯೋ ಕೇಳು, ಕೊಟ್ಟುಬಿಡ್ತೀನಿ ಅಂತ. ಆಗ ಭಗೀರಥ ಕೈ ಮುಕ್ಕೊಂಡು, ಭಗವಂತ, ನನ್ನ ಭಕ್ತಿ ನಿನಗೆ ಮೆಚ್ಚುಗೆ ಆಗಿದ್ರೆ ಸಗರಸ್ಯಾತ್ಮಜ ಸರ್ವೇ, ಸಗರನ ಅಷ್ಟೂ ಮಕ್ಕಳು ಮತ್ತ ಸಲಿಲ ಮಾಪ್ನುಯು, ನನ್ನಿಂದ ಜಲೋದಕ ಪಡೆಯೋ ಹಾಗಾಗಲಿ, ಅವರ ಈ ಬೂದಿಗೆ ಗಂಗೆ ಸ್ಪರ್ಶ ಆಗಿ ಅವರೆಲ್ಲ ಸ್ವರ್ಗ ಪಡೆಯೋ ಹಾಗಾಗಲಿ ಅಂತಾನೆ. ಅದ್ರ ಜೊತೆಗೆ ಇನ್ನೂ ಒಂದು ವರ ಕೇಳ್ತಾನೆ. ನಾವಸೀದೇತ್ ಕುಲಂಚನಃ, ನನ್ನ ಕುಲ ನನಗೇ ಮುಗಿಯಬಾರದು, ಅದು ಕಂಟಿನ್ಯೂ ಆಗಬೇಕು ಅಂತ ಬೇಡ್ಕೊಳ್ತಾನೆ. ಆಗ ಬ್ರಹ್ಮ ನಗನಗ್ತಾ ಹೇಳ್ತಾ, ಏವಂ ಭವತು ಭದ್ರಂತೆ ಇಕ್ಷ್ವಾಕು ಕುಲವರ್ಧನ. ಅದಾಗುತ್ತೆ ಬಿಡಪ್ಪ, ಯೋಚನೆ ಮಾಡಬೇಡ. ಆದರೆ ನೀನು ಯೋಚನೆ ಮಾಡಬೇಕಾದ್ದು ಗಂಗೆ ಬಗ್ಗೆ. ಆ ಹೈಮಾವತಿ ಏನಾದರೂ ಧುಮ್ಮಿಕ್ಕಿ ಬಂದರೆ ಆಕೆನ ಕಂಟ್ರೋಲ್ ಮಾಡೋಕ್ಕೆ ಯಾರಿಂದಲೂ ಆಗಲ್ಲ. ತಾಂ ವೈ ಧಾರಯಿತುಂ ಶಕ್ತೋ ಹರಸ್ತತ್ರ ನಿಯುಜ್ಯತಾಂ. ಸೊ ನೀನು ಗಂಗೆನ ಕಂಟ್ರೋಲ್ ಮಾಡೋಕ್ಕೆ, ಅವಳ ಶಕ್ತಿನ ತಡೆ ಹಿಡಿಯೋಕ್ಕೆ ಶಿವನ ಒಲಿಸ್ಕೋ ಅಂತ ಸಜೆಷನ್ ಕೊಡ್ತಾನೆ. ಗಂಗೆ ಅನ್ನೋದನ್ನು ಸ್ಪಿರಿಚುವಲ್ ಎನರ್ಜಿ ಅಂತ ನೋಡೋದಾದರೆ ಅದನ್ನು ತಡ್ಕೊಳಕ್ಕೆ ಒಂದು ಯೋಗಿಕ್ ಎನರ್ಜಿ ಬೇಕು. ಆ ಮಹಾಯೋಗಿನೇ ಶಿವ. ಇಲ್ಲಿ ಶಿವನೇ ಯಾಕೆ ಬೇಕು? ಶಿವನಿಗೆ ಇನ್ನೊಂದು ಹೆಸರಿದೆ, ಸ್ಥಾಣು, ಸ್ಥಿರವಾಗಿ ನಿಲ್ಲೋನು. ಗಂಗೆ ಭೂಮಿಗೆ ಬರೋದಾದರೆ ನಾಣ್ಯಂ ಪಶ್ಯಾಮಿ ಶೂಲಿನಃ. ಶೂಲಿ ಅಂದರೆ ತ್ರಿಶೂಲ ಹಿಡಿದವರು ಶಿವ. ಅವನನ್ನು ಬಿಟ್ಟು ಇನ್ಯಾರಿಗೂ ಗಂಗಾ ಶಕ್ತಿ ಸಹಿಸೋಕ್ಕಾಗಲ್ಲ. ಹಾಗಾಗಿನೇ ಬ್ರಹ್ಮ ಶಿವನ್ ಕರೆಸ್ಕೊ ಅಂತ ಸಜೆಷನ್ ಕೊಡ್ತಾನೆ. ಹೇಳಿ ತನ್ನ ಲೋಕಕ್ಕೆ ತಾನು ಹೋಗ್ತಾನೆ. ಬ್ರಹ್ಮ ಹೋದ್ಮೇಲೆ ಭಗೀರಥ ಸ ಅಂಗುಷ್ಠಾಗ್ರ ನಿಪೀಡಿತಂ, ಭೂಮಿ ಮೇಲೆ ತನ್ನ ಅಂಗಾರನ ಹೆಬ್ಬೆರಳನ್ನ ಊರಿ ನಿಂತು ತಪಸ್ ಮಾಡ್ತಾನೆ ಶಿವನಿಗೋಸ್ಕರ. ಎಷ್ಟು ದಿನ ಗೊತ್ತಾ? ಸಂವತ್ಸರಂ ಉಪಾಸತ, 1 ವರ್ಷದ ಕಾಲ. 1 ವರ್ಷ ಪೂರ್ತಿ ಆದಮೇಲೆ ಉಮಾಪತಿ ಪಶುಪತಿ ಶಿವ ಭಗೀರಥನ ಮುಂದೆ ಪ್ರತ್ಯಕ್ಷವಾಗ್ತಾನೆ. ಹೇಳ್ತಾನೆ, ಶಿರಸಾಧಾರಯಿಷ್ಯಾಮಿ ಶೈಲರಾಜ ಸುತಾಮಹಂ. ಹೇಮವತ್ ಪರ್ವತದ ಮಗಳನ್ನು ನನ್ನ ನೆತ್ತಿ ಮೇಲೆ ಧರಿಸ್ತೀನಿ ಅಂತ ವರ ಕೊಡ್ತಾನೆ. ಆಮೇಲೆ ಗಂಗೆ ನದಿ ರೂಪದಲ್ಲಿ ತಡೆಯೋಕ್ಕಾಗದಷ್ಟು ವೇಗದಲ್ಲಿ ಆಕಾಶದಿಂದ ಶಿವನ ಪವಿತ್ರ ತಲೆ ಮೇಲೆ ಬೀಳ್ತಾಳೆ. ಅವಳು ಅಂದ್ಕೊಂಡಿರ್ತಾಳೆ, ಅಹಂ ಪರಮ ದುರ್ಧರ ವಿಷಮ್ಯಾಹಂ ಹಿ ಪಾತಾಳಂ ಸ್ರೋತಸ ಗೃಹ್ಯ ಶಂಕರಂ. ನನ್ನ ಪ್ರವಾಹದಿಂದ ಶಿವನ ಪಾತಾಳ ಕೆಳ್ಕೊಂಡು ಹೋಗ್ಬಿಡ್ತೀನಿ ಅಂತ. ಅವಳ ತಲೆಯಲ್ಲಿ ಏನು ತುಂಬ್ಕೊಂಡಿದೆ, ಎಷ್ಟು ಅಹಂಕಾರ ಇದೆ ಅಂತ ಶಿವನಿಗೆ ಅರ್ಥ ಆಯಿತು. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ದ. ಧೋ ಅಂತ ಧುಮ್ಮಕ್ಕದವಳನ್ನು ಶಿವ ತನ್ನ ಕೈಗಳಿಂದ ಅಲ್ಲ, ಜೀವವೇ ಇಲ್ಲದ ದಟ್ಟವಾದ ಜಟೆ ಒಳಗೆ ಬಿಡಿಸ್ಕೊಂಡ. ಜಟಾಮಂಡಲ ಗಹುವರೆ, ಜಟೆಲಿ ಗಂಗೆ ಸಿಕ್ಕಾಕ್ಕೊಂಡು ಸಾ ಯತ್ನಂ ಅಸ್ಥಿತ ಕಥಂಚಿನ್ ಮಹಿಂ ಗತುಂ ನ ಅಶಕ್ನೋತ್. ಎಷ್ಟೇ ಪ್ರಯತ್ನ ಮಾಡಿದರೂ ಆಕೆ ಭೂಮಿಗೆ ಇಳಿಯೋಕ್ಕೆ ಸಾಧ್ಯ ಆಗಲೇ ಇಲ್ಲ. ಸಂವತ್ಸರ ಗಣಾನ್ ಬಹುನ್, ಆ ಜಟೆಲ್ ಸಿಕ್ಕಾಕೊಂಡು ವರ್ಷಗಟ್ಟಲೆ ಒದ್ದಾಡಿದ್ಲು. ಆ ಕಡೆ ಭಗೀರಥ ಗಂಗೆ ಹಾಗೆ ಬರ್ತಾಳೆ ಈಗ ಬರ್ತಾಳೆ ಅಂತ ಕಾಯ್ತಲೇ ಇದ್ದ. ಅವಳು ಒದ್ದಾಡ್ತಲೇ ಇದ್ಲು. ಕಡೆಗೆ ಇಷ್ಟು ದಿನ ಆದರೂ ಗಂಗೆ ಬರಲೇ ಇಲ್ವಲ್ಲ ಅಂತ ಪುನಃ ತತ್ರ ತಪ ಅಸ್ಥಿತ, ಗಂಗೆಗೋಸ್ಕರ ಮತ್ತೆ ತಪಸ್ಸು ಶುರು ಮಾಡ್ದ ಭಗೀರಥ. ಅವನ ತಪಸ್ಸಿಗೆ ಮೆಚ್ಚಿ ಶಿವ ಮತ್ತೆ ಮೆಚ್ಕೊಂಡ. ತಥಾಹರ ಗಂಗಾಂ ವಿಸರ್ಜ ಬಿಂದುಸಾರ ಪ್ರತಿಯೇ. ಹನಿ ಹನಿಯಾಗಿ ಗಂಗೆನ ಭೂಮಿಗೆ ಬಿಟ್ಟ. ಆಗ ಗಂಗೆ 7 ಕವಲುಗಳಾಗಿ ಹರಿದು ಬರ್ತಾಳೆ. ಲಾದಿನಿ, ಪಾವನಿ, ನಲಿನಿ ಅನ್ನೋ 3 ನದಿಗಳು ಪೂರ್ವ ದಿಕ್ಕಿಗೆ ಹೋದವು. ಸುಚಕ್ಷು, ಸೀತಾ, ಸಿಂಧು ಅನ್ನೋ 3 ನದಿಗಳು ಪಶ್ಚಿಮ ದಿಕ್ಕಿಗೆ ಹೋದವು. ಉಳಿದದ್ದು 7ನೆಯ ಕವಲು, ಅದು ಭಗೀರಥನ ಹಿಂದೆ ಹರಿಯೋಕ್ಕೆ ಶುರು ಮಾಡ್ತು. ಭಗೀರಥ ದಿವ್ಯ ರಥದಲ್ಲಿ ಮುಂದೆ ಹೋಗ್ತಾ ಇದ್ರೆ ಗಂಗೆ ಅವನು ಹಿಂದೆ ಹರಿದು ಬರ್ತಾ ಇದ್ಲು. ಆಕಾಶದಿಂದ ಶಿವನ ತಲೆಗೆ ಬಂದು ಅಲ್ಲಿಂದ ಭೂಮಿಗೆ ಹರಿದು ಬಂದ ಗಂಗೆಯ ನೀರು ಭಾರೀ ಸದ್ದು ಮಾಡ್ತಿತ್ತು. ಗಂಗೆ ಭೂಮಿನ ತಲುಪಿದಾಗ ಮೀನುಗಳು, ಆಮೆಗಳು, ಮೊಸಳೆಗಳು, ಬೇರೆ ಬೇರೆ ಜಲಚರಗಳು ಕೆಳಗೆ ಬಿದ್ದು ಭೂಮಿನ ಹೊಳೆಯೋ ಹಾಗೆ ಮಾಡಿದ್ವು. ಆ ಗಂಗೆ ಅದು ಹೆಂಗೆ ಹರಿತಿದ್ದಾಳೆ ನೋಡೋಣ ಅಂತ ನಾವು ಚೋಕ್ ಫಾಲ್ಸ್ ನೋಡೋಕ್ಕೆ ಹೋಗ್ತೀವಲ್ಲ, ಅದೇ ಥರ ಆ ಗಂಗಾ ಫಾಲ್ಸ್ ನೋಡೋಕ್ಕೆ ದೇವತೆಗಳು, ಋಷಿಗಳು, ಗಂಧರ್ವರು, ಯಕ್ಷರು, ಸಿದ್ಧರು ಎಲ್ಲರೂ ಆಶ್ಚರ್ಯದಿಂದ ಹೊಂದಿದ್ರು. ಆ ಗಂಗೆ ಅದು ಹೆಂಗೆ ಹರಿತಿದ್ಲು ಅಂದರೆ, ಕ್ವಚಿತ್ ಧೃತತರಂ ಯಾತಿ, ಕ್ವಚಿತ್ ಕುಟಿಲಂ ಯಾತಿ, ಕ್ವಚಿತ್ ಆಯತಂ, ಕ್ವಚಿತ್
ವಿನತಂ ಕ್ವಚಿತ್ ಉದ್ಧೂತಂ ಕ್ವಚಿತ್ ಶನೈ ಯಾತಿ. ಒಂದು ಸಲ ವೇಗವಾಗಿ, ಕೆಲವೊಮ್ಮೆ ನಿಧಾನವಾಗಿ, ಕೆಲವೊಮ್ಮೆ ಅಗಲವಾಗಿ, ಕೆಲವೊಮ್ಮೆ ಇಳಿಜಾರಲ್ಲಿ ಹರಿತಿದ್ಲು. ಅಲೆಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಮೇಲೆ ಹಾರಿ ಮತ್ತೆ ನೆಲದ ಮೇಲೆ ಬೀಳ್ತಿದ್ವು. ಆ ನದಿ ನೀರನ್ನು ನೆತ್ತಿ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ದೇವತೆಗಳೇ ಖುಷಿಪಟ್ಟರು. ಯಾರ್ಯಾರು ಯಾವುದ್ಯಾವುದೋ ಶಾಪದಿಂದ ಸ್ವರ್ಗದಿಂದ ಭೂಮಿಗೆ ಬಿದ್ದಿದ್ರೋ ಅವರಲ್ಲಿ ಕೆಲವರು ಆ ಗಂಗೆಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳಿಂದ ಮುಕ್ತರಾಗಿ ಮತ್ತೆ ತಮ್ಮ ಲೋಕಗಳಿಗೆ ಹೊರಟೋದ್ರು. ಜನ ಆ ಪವಿತ್ರ ನೀರಲ್ಲಿ ಸ್ನಾನ ಮಾಡಿ ಸಂತೋಷಪಟ್ಟರು. ಯಥೋ ಭಗೀರಥೋ ರಾಜ ತಥೋ ಗಂಗಾ ಯಶಸ್ವಿನಿ ಜಗಮ ಸರಿತಂ ಶ್ರೇಷ್ಠ ಸರ್ವ ಪಾಪ ಪ್ರಣಾಶಿನಿ. ಭಗೀರಥ ಹೋದಲ್ಲೆಲ್ಲ ಗಂಗೆನೂ ಹೋಗಿ ಪಾಪಹರಣ ಮಾಡ್ತಾ ಇದ್ಲು. ಹಿಂಗೆ ಸ್ಪೀಡಾಗಿ ಹೋಗ್ತಾ ಇದ್ದ ಗಂಗೆ ಜಹ್ನು ಅನ್ನೋ ಮಹಾನ್ ಋಷಿಯ ಯಜ್ಞದ ಸ್ಥಳಕ್ಕೂ ಕಾಲಿಡ್ತಾಳೆ. ಪ್ರವಾಹ ಬಂದು ಆ ಋಷಿ ಪ್ರದೇಶ ಮುಳುಗೋಯ್ತು. ಯಜ್ಞ ಮಾಡ್ತಾ ಇದ್ದ ಜಹ್ನು ಮಹರ್ಷಿ ಗಂಗೆಯ ಈ ಅಹಂಕಾರ ನೋಡಿ ಕೋಪಗೊಳ್ತಾರೆ. ಗಂಗೆಯ ಧಿಮಾಕಿದ್ದಿದ್ದೆ ನನ್ನನ್ನು ತಡೆಯೋರು ಯಾರೂ ಇಲ್ಲ ಅಂತ ಅಲ್ವಾ. ಅದಕ್ಕೆ ಈ ಜಹ್ನು ಮಹರ್ಷಿ ಅಂತ ಶಿಕ್ಷೆ ಕೊಟ್ಟರು ಅಂದರೆ ಅಪಿಬತ್ ಜಲಂ ಸರ್ವಂ ಗಂಗಯಾ ಪರಮಾದ್ಭುತಂ. ಅದ್ಭುತ ಅನ್ನೋ ಹಾಗೆ ಆ ಇಡೀ ಗಂಗಾ ನದಿನೇ ಕಂಪ್ಲೀಟಾಗಿ ಕುಡಿದು ಬಿಟ್ರು. ಅಷ್ಟೊತ್ತಿಗೆ ಗಂಗೆನೇ ಗ್ರೇಟ್ ಅಂತಿದ್ದ ದೇವತೆಗಳು, ಗಂಧರ್ವರು, ಋಷಿಗಳು ಈಗೇನು ಮಾಡಿದ್ರು ಗೊತ್ತಾ? ಪೂಜೆಯಂತಿ ಮಹಾತ್ಮನಂ ಜಹ್ನುಂ ಪುರುಷ ಸತ್ತಮಂ. ಜಹ್ನು ಮಹರ್ಷಿನೇ ಪೂಜೆ ಮಾಡಿಬಿಟ್ರು. ಆಮೇಲೆ ಮೃದುವಾಗಿ ಹೇಳ್ತಾರೆ, ಗಂಗೆನ ನಿಮ್ಮ ಮಗಳು ಅಂತ ಸ್ವೀಕಾರ ಮಾಡಿ ಅವಳನ್ನು ಆಚೆ ಬಿಡಿ ಅಂತ ಕೇಳ್ಕೊಳ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟ ಜಹ್ನು ಮುನಿ ಗಂಗೆನ ಶ್ರೋತ್ರಾಭ್ಯಾಂ ಅಸೃಜತ್, ತನ್ನ ಎರಡೂ ಕಿವಿಗಳಿಂದ ಹೊರಗೆ ಬಿಡ್ತಾರೆ. ತಸ್ಮಾತ್ ಜಾಹ್ನುಸುತ ಗಂಗಾ ರೋಚತೆ ಜಾಹ್ನವಿ ತಿಚ. ಆವತ್ತಿಂದ ಜಾಹ್ನುವಿನ ಮಗಳಾದ ಗಂಗೆನ ಜಾಹ್ನವಿ ಅಂತ ಕರೀತಾರೆ. ಮತ್ತೆ ಗಂಗೆ ಭಗೀರಥನ ರಥದ ಹಿಂದೆ ಹರಿಯೋಕ್ಕೆ ಶುರು ಮಾಡಿದ್ಲು. ಸಾಗರ ಸೇರಿಕೊಂಡ್ಲು. ಅಂದಹಾಗೆ ಸಾಗರನ ಮಕ್ಕಳು ಭೂಮಿನ 7 ಕಡೆ ಅಗೆದ್ರು ಅಂತ ನೋಡಿದ್ವಿ ಲಾಸ್ಟ್ ಎಪಿಸೋಡಲ್ಲಿ. ಅದನ್ನೇ ಸಾಗರ ಅಂತ ಕರೀತಾರೆ. ಆ ಸಾಗರದ ಮೂಲಕ ರಸಾತಲ ತಲುಪ್ತಾಳೆ ಗಂಗೆ. ಅಲ್ಲಿ ಪವಿತ್ರ ಗಂಗೆ ಆ ಬೂದಿ ರಾಶಿ ಮೇಲೆ ಹರಿತಾಳೆ. ಸಾಗರನ ಮಕ್ಕಳು ಪಾಪದಿಂದ ಮುಕ್ತರಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಭಗೀರಥನ ಸಾಹಸ ನೋಡಿ ಮೆಚ್ಕೊಂಡ ಬ್ರಹ್ಮ ಮತ್ತೆ ಪ್ರತ್ಯಕ್ಷ ಆಗ್ತಾನೆ. ಆಗಿ ಗಂಗೆ ನಿಂಗೆ ದೊಡ್ಡ ಮಗಳಿದ್ದಂಗೆ, ಇನ್ಮೇಲವಳು ನಿನ್ನ ಹೆಸರಿಂದಲೇ ಗುರುತಿಸ್ಕೊಳ್ತಾಳೆ ಅಂತ ವರ ಕೊಡ್ತಾನೆ. ಸೊ ಗಂಗೆಗೆ ಭಾಗೀರಥಿ ಅನ್ನೋ ಹೆಸರು ಬರುತ್ತೆ. ಮೊದಲಿಗೆ ಅಂಶುಮನ್ ಪ್ರಯತ್ನ ಪಟ್ಟ, ಪ್ರತಿಜ್ಞಾನ ಅಪವರ್ಜಿತ. ಪ್ರತಿಜ್ಞೆ ಮಾಡ್ದ, ಆದರೆ ಫಲ ಕೊಡಲಿಲ್ಲ. ಅವನ ನಂತರ ದಿಲೀಪ ಟ್ರೈ ಮಾಡ್ದ, ಅವನಿಂದಲೂ ಆಗಲಿಲ್ಲ. ಆದರೆ ಭಗೀರಥ ಅವನಿಂದ ಈ ಕೆಲಸ ಸಾಧ್ಯ ಆಗೋಯ್ತು. ಆಗ ಬ್ರಹ್ಮ ಹೇಳ್ತಾನೆ, ನೀನು ತರಿಸಿದ ಈ ಗಂಗೆಯಲ್ಲಿ ನೀನೇ ಮಿಂದು ಪಾವನವಾಗು, ನಿನಗೆ ಪುಣ್ಯಲೋಕ ಪ್ರಾಪ್ತಿಯಾಗುತ್ತೆ ಅಂತಾನೆ. ಆ ನೀರಲ್ಲಿ ಮಿಂದು ಶುಚಿಯಾಗಿ ಪೂರ್ವಿಕರಿಗೆ ತರ್ಪಣ ಕೊಟ್ಟು ರಾಜ್ಯ ಒಳಗೆ ಬರ್ತಾನೆ ಭಗೀರಥ. ಅವನ ಆಳ್ವಿಕೆಯಲ್ಲಿ ಜನ ಪ್ರಮುಮೋದ ಸಮೃದ್ಧಾರ್ಥ ವಿಗತಜ್ವರ ನಷ್ಟಶೋಕ ಬಭುವ. ಖುಷಿಯಾಗಿದ್ದರು, ಸಂಪದ್ಭರಿತರಾಗಿದ್ದರು, ಯಾವ ಸ್ಟ್ರೆಸ್ಸು ಸ್ಟ್ರೈನು ಇರಲಿಲ್ಲ, ದುಃಖ ಇರಲಿಲ್ಲ, ನೆಮ್ಮದಿಯಾಗಿದ್ದರು. ಇಂಥ ರಾಜನ ಕತೆ ಕೇಳಿದರೆ, ಆ ಪರಮಪಾವನಿ ಗಂಗಾವತರಣದ ಕತೆ ಹೇಳಿದರೆ ಧನ್ಯಂ ಯಶಸ್ಯಂ ಆಯುಷ್ಯಂ ಪುತ್ರಂ ಸ್ವರ್ಗ್ಯಂ ಅತೀವಚ. ಸಂಪತ್ತು, ಆಯಸ್ಸು, ಪುತ್ರಲಾಭ, ಸ್ವರ್ಗಲಾಭ ಸಿಗುತ್ತೆ. ಪ್ರಿಯಂತೆ ಪ್ರಿತರಸ್ತಸ್ಯ ಪ್ರಿಯಂತೆ ದೈವತಾನಿ ಚ. ಯಾರು ಕೇಳ್ತಾರೋ ಅವನ ಪಿತೃಗಳು, ದೇವತೆಗಳು ಸಂಪ್ರೀತರಾಗ್ತಾರೆ. ಇದಂ ಆಖ್ಯಾನಂ ಅವ್ಯಗ್ರೋ ಗಂಗಾವತರಣಂ ಶುಭಂ ಸರ್ವೇ ಪಾಪ ಪ್ರಣಶ್ಯಂತಿ ಆಯು ಕೀರ್ತಿಶ್ಚ ವರ್ಧತೆ. ಯಾರು ಈ ಕಥೆನ ಮನಸ್ಸಿಟ್ಟು ಕೇಳ್ತಾರೋ ಅವ್ರ ಪಾಪ ನಾಶ ಆಗುತ್ತೆ, ಆಯಸ್ಸು ಕೀರ್ತಿ ಹೆಚ್ಚುತ್ತೆ ಅಂತಾರೆ. ಕತೆ ಹೇಳಿರೋ ನನಗ ಪುಣ್ಯ ಸಿಗಲಿ ಬಿಡಲಿ, ಆದರೆ ಇಷ್ಟೊತ್ತು ನಾನು ಹೇಳಿದ ಈ ಗಂಗಾವತರಣ ಕೇಳಿದಿರಲ್ಲ, ನಿಮ್ಗೆ ಆ ಪುಣ್ಯ ಖಂಡಿತ ಸಿಗಲಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಇಂಥದ್ದೇ ಪುಣ್ಯಕಥೆ ಕೇಳೋಣ. ಮತ್ತೆ ಸಿಗೋಣ. ನಮಸ್ಕಾರ.